ಫಲವು ಜನನಿ ಜನ್ಮಭೂಮಿ ಓ ಜನನಿ ಜನ್ಮಭೂಮಿ. ಸಾವಿರ ಜನ್ಮವು ಬಂದರೆ ಬರಲಿ ತಾಯೇ ನಿನ್ನಯ ಮಡಿಲನಗಿರಲಿ. ನಿನ್ನಲೆ ಜನನ ನಿನ್ನಲೆ ಮರಣ ಎನ್ನಯ ಜೀವನ ನಿನಗೆ ಶರಣ. ಎನ್ನಯ ಜೀವನ ನಿನಗೆ ಶರಣ. ಜನನಿ ಜನ್ಮಭೂಮಿ ಓ ಜನನಿ ಜನ್ಮಭೂಮಿ. ಭಾರತಿ ನಿನ್ನಯ ಅಡಿಗಳಿಗೆ ಒಡಮೊಡುವೆ ನಾ ಅಡಿಗಡಿಗೆ. ಜನನಿ ಜನ್ಮಭೂಮಿ ಓ ಜನನಿ ಜನ್ಮಭೂಮಿ. ಜನನಿ ಜನ್ಮಭೂಮಿ ಜನನಿ ಜನ್ಮಭೂಮಿ. ಪ್ರಾರ್ಥನಾ ಗೀತೆಯನ್ನ ನೆರವೇರಿಸಿಕೊಟ್ಟಿರ್ತಕ್ಕಂಥ ಶ್ರೀ ಪ್ರಹ್ಲಾದ್ ವಿಶ್ವಕರ್ಮ ಅವರಿಗೆ ತುಂಬಾ ಧನ್ಯವಾದಗಳು. ಸ್ವಾಗತದಲ್ಲಿ ನಮ್ಮ ಬಸವರಾಜ್ ಬಿರಾದರ್ ಸಾಹೇಬರು ಅನಿವಾರ್ಯದಿಂದ ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀ ಬಸವರಾಜ್ ಮತ್ತಿಮೂಡು ಸಾಹೇಬರಿಗೆ ಸ್ವಾಗತವನ್ನು ಮರ್ತಿದ್ರು. ಅದಕ್ಕೋಸ್ಕರ ಅವರ ಪರವಾಗಿ ನಾನು ಹಿಂದೂ ಸಮ್ಮೇಳನ ಜಾಗರಣ ಸಮಿತಿ ವತಿಯಿಂದ ನಾನು ಅವರಿಗೆ ಹಾರ್ದಿಕವಾದಂತ ಸ್ವಾಗತವನ್ನು ಕೋರುತ್ತೇನೆ. ಈಗ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಸಿದ್ಧಲಿಂಗ ಸಂಸ್ಥಾನ ಮಠದ ಪೂಜ್ಯರಾದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳಿಗೆ ನಮ್ಮ ಸಮಿತಿಯ ಪದಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಭೀಮರಾವ್ ಸಾಳುಂಕಿ ಅವರು ಬಂದು ಸನ್ಮಾನಿಸಬೇಕಂತ ಕೇಳ್ಕೊಳ್ತೇನೆ. ಈ ಒಂದು ಕಾರ್ಯಕ್ರಮದ ಬೌದ್ಧಿಕರಿಗೆ ಶ್ರೀ ಚಂದ್ರಕಾಂತ್ ಗೊಬ್ಬರ್ಕರ್ ಅವರು ಬಂದು ಅವರನ್ನ ಸನ್ಮಾನಿಸಬೇಕಂತ ಕೇಳ. ಪೂಜ್ಯರಿಗೂ ಹಾಗೂ ಬೌದ್ಧಿಕರಿಗೆ ಗೌರವ ಸಮರ್ಪಣೆ ಮಾಡಿರ್ತಕ್ಕಂಥ ಚಂದ್ರಕಾಂತ್ ಗೊಬ್ಬರ್ಕರ್ ಅವರಿಗೆ ಹಾಗೂ ಶ್ರೀ ಭೀಮರಾವ್ ಸಾಳುಂಕಿ ಅವರಿಗೆ ಧನ್ಯವಾದಗಳು. ಈಗ ಈ ಒಂದು ಕಾರ್ಯಕ್ರಮದ ಈ ಒಂದು ಹಿಂದೂ ಸಮ್ಮೇಳನ ಕುರಿತು ಪ್ರಾಸ್ತಾವಿಕ ನುಡಿಯನ್ನ ಹಿಂದೂ ಸಮಿತಿಯ ಪದಾಧಿಕಾರಿಯಾಗಿರ್ತಕ್ಕಂಥ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಶ್ರೀ ಅರುಣ್ ಪಟ್ಟಣ್ಕರ್ ಅವರು ಬಂದು ಈ ಒಂದು ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನ ನೆರವೇರಿಸಿಕೊಡ್ಬೇಕಂತ ಕೇಳ್ಕೊಳ್ತೇನೆ. ಸನಾತನ ಹಿಂದೂ ಧರ್ಮಕ್ಕೆ, ಸನಾತನ ಹಿಂದೂ ಧರ್ಮಕ್ಕೆ. ಹಿಂದೂ ಸಮ್ಮೇಳನ ಆಯೋಜಕರಾಗಿರ್ತಕ್ಕಂಥ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಿವಕುಮಾರ್ ಇಂಗಿನಶೆಟ್ಟಿ ಅವರೇ, ಸಮಾವೇಶದ ಎಲ್ಲ ನನ್ನ ಪದಾಧಿಕಾರಿಗಳೇ, ವಿಶೇಷವಾಗಿ ಇಲ್ಲಿ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಈ ಭಾಗದ ಅನ್ನದಾಸೋಹಿ, ವಿದ್ಯಾದಾಸೋಹಿ, ನಡೆದಾಡುವ ದೇವರು ಅಂತ ಪ್ರಖ್ಯಾತಿ ಹೊಂದಿರುವಂಥ ನಮ್ಮ ರಾವೂರಿನ ಶ್ರೀ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಗಳು, ಸಿದ್ಧಲಿಂಗೇಶ್ವರ ಸಂಸ್ಥಾನ ಮಠದ ಅಪ್ಪರಿಗೆ ಪಾದಗಳಿಗೆ ವಂದಿಸುತ್ತಾ, ಬೌದ್ಧಿಕವನ್ನು ಹೇಳಲು ಬಂದಿರತಕ್ಕಂಥ ಹಾವೇರಿಯಿಂದ ಬಂದಿರತಕ್ಕಂಥ ಬೌದ್ಧಿಕರಿಗೂ ಕೂಡ ವಂದಿಸುತ್ತಾ, ಇವತ್ತಿನ ಈ ಹಿಂದೂ ಸಮ್ಮೇಳನವನ್ನು ಆಯೋಜನೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ. ಇವತ್ತು ನಾವು ಶಹಾಬಾದ್ ನಗರದಲ್ಲಿ ಬಹಳ ಅಚ್ಚುಕಟ್ಟಾಗಿ ಈ ಒಂದು ಸಮ್ಮೇಳನವನ್ನು ಮಾಡಿದ್ದೇವೆ. ಈ ಒಂದು ಹಿಂದೂ ಸಮ್ಮೇಳನವನ್ನು ನಾವು ಯಾಕಪ್ಪ ಮಾಡಬೇಕಪ್ಪ ಅಂದರೆ, ಇವತ್ತು ವಿಶ್ವದಲ್ಲೇ ಇರ್ತಕ್ಕಂಥ ಯಾವುದಾದ್ರೂ ಒಂದು ಶಾಂತಿ, ನೆಮ್ಮದಿ, ಪರಂಪರೆ, ಹಿರಿಯರು, ಕಿರಿಯರು, ಗುರುಗಳು
ಈ ಒಂದು ನಂಬಿಕೆ ಇರುವಂಥ ಇಡೀ ವಿಶ್ವದಲ್ಲೇ ಯಾವುದಾದ್ರೂ ಧರ್ಮ ಅದಪ್ಪ ಅಂದರೆ ಅದನ್ನು ಎತ್ತಿ ಹೇಳ್ಬೋದು, ಅದು ನಮ್ಮ ಹಿಂದೂ ಧರ್ಮ ಅಂತ ಹೇಳ್ಬೋದು. ಇವತ್ತು ಆ ಒಂದು ಉದಾಹರಣೆ ಇದೇ ವೇದಿಕೆಯಲ್ಲಿ ತಾವು ಕೊಟ್ಟಿದ್ದೀರಿ. ಈಗಾಗಲೇ ತಾವು ನೋಡಿದ ಹಾಗೆ ಯಾವ ರೀತಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನಮ್ಮ ಪೂಜ್ಯರು ಹಾಗೂ ಪ್ರಮುಖರು ಯಾವ ರೀತಿ ಭಾರತ್ ಮಾತೆಗೆ ಪುಷ್ಪಾರ್ಚನೆ ಮಾಡುವಾಗ ಇವತ್ತು ನಾವೆಲ್ಲ ಒಂದು ಸಂಸ್ಕೃತಿಯಿಂದ ಬೆಳೆದಿರ್ತಕ್ಕಂಥ ಧರ್ಮದವರಾಗಿರೋದ್ರಿಂದ ತಾವೆಲ್ಲರೂ ಕೂಡ ಪುಷ್ಪಾರ್ಚನೆ ಸಂದರ್ಭದಲ್ಲಿ ಎಲ್ಲರೂ ಎದ್ದು ನಿಂತು ಒಂದು ಗೌರವವನ್ನು ತೋರಿಸ್ತಾರೆ. ಅದೇ ಒಂದು ಸಂಸ್ಕೃತಿ ಹಿಂದೂ ಧರ್ಮವನ್ನು ಕಲಿಸ್ತದಂತ ಈ ಸಂದರ್ಭದಲ್ಲಿ ಹೇಳಲು ಇಚ್ಛೆಪಡ್ತೇನೆ. ಅದೇ ರೀತಿಯಾಗಿ ಇವತ್ತಿನ ಈ ಕಾಲದಲ್ಲಿ ಇವತ್ತು ನಾವು ಹಿಂದೂ ಧರ್ಮವನ್ನು ಸುಮಾರು 4,000 ವರ್ಷದಷ್ಟು ಹಳೆಯದಾಗಿರ್ತಕ್ಕಂಥ ಧರ್ಮ ಇದೆ. ಆದರೆ ಇವತ್ತಿನ ದಿವಸ ಈ ಒಂದು ಕಾಲಚಕ್ರದಲ್ಲಿ ಇವತ್ತು ನಾವು ಅತ್ಯಂತ ಸಂಘಟನೆ ಆಗಿರುವಂಥ ಒಂದು ಅವಶ್ಯಕತೆ ಕೂಡ ಹಿಂದೂ ಧರ್ಮದವರಿಗಿದೆ. ಇವತ್ತು ವಿಶ್ವದಾದ್ಯಂತ ನಾವು ನೋಡ್ತಾ ಇದ್ದೇವೆ ಯಾವ್ಯಾವ ಧರ್ಮಗಳು ಯಾರ್ಯಾರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರಂತ. ಇವತ್ತು ಎಲ್ಲರಿಗೂ ಕೂಡ ಒಂದೊಂದು ದೇಶದಲ್ಲಿ ಒಂದೊಂದು ಅಟ್ಯಾಕ್ ಆದರೆ ಅವರಿಗೆ ಹೋಗಿರಲು ಬೇರೆ ದೇಶದಲ್ಲಿ ಅವ್ರ ಜನರಿದ್ದಾರೆ. ಆದರೆ ಇವತ್ತು ಹಿಂದೂ ಧರ್ಮದವರಿಗೆ ಭಾರತ ಒಂದು ಬಲಿಷ್ಠವಾದಂಥ ದೇಶ ಇರುವುದರಿಂದ ನಾವೆಲ್ಲ ಭಾರತೀಯರು ಹಿಂದೂಗಳು ಯಾವಾಗಲೂ ಕೂಡ ಸಂಘಟನೆಯಾಗಿ ಇರೋಣ ಅಂತ ಈ ಒಂದು ಮಾತಿನಲ್ಲಿ ಹೇಳುತ್ತಾ ಪ್ರಾಸ್ತಾವಿಕವಾಗಿ ನನ್ನನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಮ್ಮೇಳನದ ಆಯೋಜಕರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತಮ್ಮ ನುಡಿಯಲ್ಲಿ ಈ ಹಿಂದೂ ಸಮ್ಮೇಳನ ಕುರಿತು ಇಡೀ ವಿಶ್ವದಲ್ಲಿ ಶಾಂತಿ ಪ್ರಿಯರಾಗಿರ್ತಕ್ಕಂಥ ಧರ್ಮ ಹಿಂದೂ ಧರ್ಮ. ನಾವು ಮನುಷ್ಯರಲ್ಲದೆ ಪ್ರಾಣಿ ಪಕ್ಷಿಗಳಿಗೂ ಕಲ್ಲು ಮಣ್ಣುಗಳಿಗೂ ಪೂಜಿಸ್ತಕ್ಕಂಥ ಏಕೈಕ ಧರ್ಮ ಅದು ಜಗತ್ತಿನಲ್ಲಿ ಇದು ನಮ್ಮ ಹಿಂದೂ ಧರ್ಮ ಅಂತಕ್ಕಂಥ ತಮ್ಮ ಪ್ರಾಸ್ತಾವಿಕ ನುಡಿಯನ್ನು ನುಡಿರ್ತಕ್ಕಂಥ ಶ್ರೀ ಅರುಣಕುಮಾರ್ ಪಟ್ಟಣಕರ್ ಅವರಿಗೆ ಧನ್ಯವಾದಗಳು. ಈಗ ಈ ಒಂದು ಕಾರ್ಯಕ್ರಮವನ್ನು ಕುರಿತು ಬೌದ್ಧಿಕರು ಈ ಒಂದು ಕಾರ್ಯಕ್ರಮದ ಬೌದ್ಧಿಕವನ್ನು ನೆರವೇರಿಸ್ಕೊಡ್ಬೇಕಂತ ಕೇಳ್ಕೊಳ್ತೇನೆ. ರತ್ನಾಕರ ದೌತಪದಾಂ ಹಿಮಾಲಯ ಕಿರೀಟಿನಿಂ ಬ್ರಹ್ಮ ರಾಜಶ್ರೀ ರತ್ನಾಡ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸೀನರಾಗಿರುವ ಪೂಜ್ಯರ ಪಾದ ಪದ್ಮಗಳಿಗೆ ನಮಸ್ಕರಿಸುತ್ತಾ, ಅದೇ ರೀತಿ ಹಿಂದೂ ಸಮ್ಮೇಳನ ಆಯೋಜನಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಹಿರಿಯರಿಗೆ ನಮಸ್ಕರಿಸುತ್ತಾ, ಅದೇ ರೀತಿ ಈ ಮೆರವಣಿಗೆಯಲ್ಲಿ ಪಾಲ್ಗೊಂಡಂತಹ ಶಾಬಾದ್ ನಗರದ ಸಕಲ ಹಿಂದೂ ಹಿತೈಷಿಗಳಿಗೂ ಹಾಗೂ ತಾಯಂದಿರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತೇನೆ. ಈ ಹಿಂದೂ ಸಮ್ಮೇಳನ ಇಡೀ ದೇಶಾದ್ಯಂತ ನಡೆಯುತ್ತಿರುವುದು ನಾವೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಕಾಣುತ್ತೇವೆ. ಈ ಹಿಂದೂ ಸಮ್ಮೇಳನ ಉದ್ದೇಶ ಎಲ್ಲ ಹಿಂದೂಗಳನ್ನು ಒಗ್ಗೂಡಿಸುವುದು ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಇವತ್ತು ಶಾಬಾದ್ ನಗರದ ಎಲ್ಲ ಒಂದು ಈ ಹಿಂದೂ ಸಮ್ಮೇಳನ ಯೋಜನಾ ಸಮಿತಿಯ ಪರಿಶ್ರಮ ಹಾಗೂ ಅವರ ಮನಸ್ಸು ಎಲ್ಲರನ್ನ ಒಗ್ಗೂಡಿಸೋದಾಗಿತ್ತು. ಇವತ್ತು ನಾವೆಲ್ಲ ಸೇರಿದ್ದೇವೆ. ಹಿಂದೂ ಸಂಸ್ಕೃತಿ ಅನ್ನೋದು ಯಾವುದೋ ಒಂದು ಚೌಕಟ್ಟಿನ ಒಳಗೆ ಹಿಡಿದಿಟ್ಟಿರುವಂಥ ಸಂಸ್ಕೃತಿ ಅಲ್ಲ. ಇದೊಂದು ಪುರಾತನ, ವಿನೂತನ, ನಿತ್ಯ ನೂತನವಾದಂತಹ ಸಂಸ್ಕೃತಿ. ಒಂದು ವೃತ್ತ ಇರುತ್ತೆ, ಆ ವೃತ್ತ ಎಷ್ಟಿರುತ್ತೋ ಅಷ್ಟೇ ಇರೋದಿಲ್ಲ, ದಿನ ತನ್ನ ಪರಿಧಿಯನ್ನು ಹೆಚ್ಚು ಮಾಡಿಕೊಂಡಿರುತ್ತೆ. ಅದೇ ರೀತಿ ಇದು ಹಿಂದೂ ಸಂಸ್ಕೃತಿ. ವೇದದಲ್ಲಿ ಕೇಳಿರ್ತೀವಿ ನಾವು, ಆನೋ ಭದ್ರಾಹ ಎಂತೋ ಕೃತಿ ಸ್ವದೇಶಿ ಅಂತ ಕೇಳ್ತೀವಿ. ಅಂದರೆ ಇಡೀ ದೇಶಾದ್ಯಂತ ಜಗತ್ತಿನ ಯಾವ ಅಷ್ಟ ದಿಕ್ಕಿಗಳಿಂದ ಒಂದು ಒಳ್ಳೆಯ ಸಂದೇಶ ಬರುತ್ತೋ ಅದನ್ನು ಸ್ವೀಕರಿಸುವ ಮನೋಭಾವ ಹೊಂದಿರುವಂತಹ ಧರ್ಮ ಯಾವುದಾದ್ರೂ ಇದ್ರೆ ಅದು ಸನಾತನ ಧರ್ಮ ಅಂತ ಹೇಳ್ಕೊಳಕ್ಕೆ ನಾವು ಇಚ್ಛಪಡ್ತೀವಿ. ಅಂತಂದರೆ ನಾವು ಯಾವುದೋ ಗ್ರಂಥವನ್ನು ಈ ಗ್ರಂಥದಲ್ಲಿ ಇದ್ದಿದ್ದನ್ನೇ ನಾವು ಒಪ್ಕೋಬೇಕು ಅಂತಲ್ಲ. ಯಾವುದೇ ಒಂದು ಒಳ್ಳೆಯ ಸಂದೇಶ ಇಡೀ ಜಗತ್ತಿನ ಮೂಲೆಯಿಂದ ಬಂದರೂ ಕೂಡ ನಾವು ಸ್ವೀಕರಿಸುವಂಥ ಮನೋಭಾವವುಳ್ಳಂಥ ಹಿಂದೂಗಳು ನಾವು. ಮತ್ತೆ ದೇವನೊಬ್ಬ ನಾಮ ಹಲವು. ಒಂದು ಮನೆಯಲ್ಲಿ ಒಬ್ಬ ರಾಮಗೆ ಪೂಜೆ ಮಾಡ್ತಾನೆ, ಒಬ್ಬ ಕೃಷ್ಣಗೂ ಪೂಜೆ ಮಾಡ್ತಾನೆ, ಒಬ್ಬ ಸ್ವಾಮಿ ಅಯ್ಯಪ್ಪಗೂ ಪೂಜೆ ಮಾಡ್ತಾನೆ. ನಾವು ಎಲ್ಲವನ್ನ ಒಪ್ಪಿಕೊಂಡಿರುವಂತಹ ಸಮಾಜ.
ಅಂದರೆ ತತ್ವ ಒಂದೇ, ಸತ್ಯ ಒಂದೇ ಇರೋದು ನಮ್ಮಲ್ಲಿ. ಅದುವೇ ಸನಾತನ ಧರ್ಮ. ನಾವು ನೋಡಿರ್ತೀವಿ 1893ರಲ್ಲಿ ಸ್ವಾಮಿ ವಿವೇಕಾನಂದರವರು ಚಿಕಾಗೋಗೆ ಹೋಗಿರ್ತಾರೆ. ಅಲ್ಲಿ ಅವರು ಒಬ್ಬ ವ್ಯಕ್ತಿ ಕೇಳ್ತಾನೆ, ನೀನು ನೋಡೋಕೆ ಎಷ್ಟು ಜೆಂಟ್ಲ್ಮ್ಯಾನ್ ಇದೆಯಾ, ಬಟ್ಟೆ ಹೇಗೆ ತೊಟ್ಕೊಂಡಿದ್ಯಲ್ಲ ಅಂತ ಕೇಳ್ತಾನೆ. ಆದರೆ ಅಲ್ಲೇ ಉತ್ತರ ಕೊಡ್ತಾರೆ ಸ್ವಾಮೀಜಿಯವರು, ನಿಮ್ಮ ದೇಶದಲ್ಲಿ ಒಬ್ಬ ಟೇಲರ್ ನಿಮ್ಗೆ ಜೆಂಟ್ಲ್ಮ್ಯಾನ್ ಮಾಡ್ಬೋದು, ಆದರೆ ನಮ್ಮ ಹಿಂದೂಸ್ತಾನದಲ್ಲಿ ನಮ್ಮ ಸಂಸ್ಕೃತಿ ನಮ್ಮನ್ನು ಜೆಂಟ್ಲ್ಮ್ಯಾನ್ ಮಾಡುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಚಿಕಾಗೋ ಭಾಷಣದಲ್ಲೂ ಕೂಡ ಅವರು ಹೇಳ್ತಾರೆ, ನಾನು ಎಲ್ಲ ಧರ್ಮದ ಪೂಜಾ ಪದ್ಧತಿಗಳನ್ನು ಬಂದಿರುವಂತಹ ರಾಷ್ಟ್ರದಿಂದ ಬಂದಿದ್ದೇನೆ. ಅತ್ಯಂತ ಪುರಾತನ ಸಂತರು ಸನ್ಯಾಸಿಗಳು ಇರುವಂತಹ ದೇಶದಿಂದ ಬಂದಿದ್ದೇನೆ. ಮತ್ತೆ ಬೇರೆ ರಾಷ್ಟ್ರದಿಂದ ಯಾವುದೋ ಮತೀಯ ಗಲಭೆಯಿಂದ ಆಗಿರ್ಬೋದು, ಯಾವುದೋ ಕಾರಣದಿಂದ ಹೊರತಳ್ಳಲ್ಪಟ್ಟ ಆಶ್ರಯ ಕೊಡುವಂಥ ದೇಶದಿಂದ ಬಂದಿದ್ದೇನೆ ಅಂತ ಬಹಳ ಉದ್ಘೋಷದಲ್ಲಿ ಹೇಳ್ತಾರೆ. ಅಂಥ ಸಂಸ್ಕೃತಿ ನಮ್ಮದು. ಇವಾಗ ನಾವು ಯಾವುದೇ ಒಂದು ಪೂಜಾ ಪದ್ಧತಿ ಮಾಡಬೇಕಾದ್ರೆ ಒಂದು ಮನೆ ಒಂದು 30-40 ಪ್ಲಾಟ್ ತೊಗೊಂಡಿದ್ದೀವಿ ಅಂತಂದರೆ ನಾವು ಭೂಮಿಯನ್ನು ತಾಯಿ ಅಂತ ಹೇಳಿ ಕರಿತೀವಿ. ನಾವು ಪೂಜಾ ಮಾಡಿನೇ ನಮ್ಮ ಭೂಮಿ ನಾವು ಕಟ್ಟಡ ಕಟ್ಟೋದು. ಅದೇ ರೀತಿ ರೈತ ಉಳುಮೆ ಮಾಡಿದ್ರು ಕೂಡ ಅವನು ತಾನು ಭೂಮಿಯನ್ನು ಪೂಜೆ ಮಾಡಿ ಅವನು ಉಳುಮೆ ಮಾಡ್ತಾನೆ. ಒಂದು ಕೂರಿಗೆ ದಿಂಡು ಭೂಮಿಗೆ ಹಚ್ಚಬೇಕಾದ್ರೆ ಹಿಂದಿನ ಕಾಲದಲ್ಲಿ ತುಪ್ಪವನ್ನು ಸವರಿ ದಿಂಡನ್ನು ಚಾಗಿಸ್ತಿದ್ರು ಅವಾಗ. ಯಾಕಂದರೆ ಭೂಮಿ ತಾಯಿಗೆ ನೋವಾಗಬಾರ್ದು ಅಂತ ಹೇಳ್ಕೊಂಡು ನಾವು ಭೂಮಿಯನ್ನು ಕೂಡ ತಾಯಿ ಅಂತ ಸ್ವೀಕರಿಸ್ಕೊಂಡಂಥ ದೇಶ ನಮ್ಮದು. ನೀರಿಗೂ ಕೂಡ ತಾಯಿ ಸ್ವರೂಪದಲ್ಲಿ ಕಾಣುವಂತಹ ದೇಶ ನಮ್ಮದು. ನಾವು ನೋಡ್ತೀವಿ ಈಗ ನಮ್ಮ ದೇಶದಲ್ಲಿರುವಂತಹ ನದಿಗಳಿಗೆಲ್ಲ ಹೆಣ್ಣಿನ ಹೆಸರಿಟ್ಟಿದ್ದೀವಿ ನಾವು. ಗಂಗೆ, ಕಾವೇರಿ, ನರ್ಮದಾ, ಸರಸ್ವತಿ, ಸಿಂಧೂರ್, ಹೀಗೆ ಹಲವು ರೀತಿಗಳಲ್ಲಿ ನದಿಗೂ ಕೂಡ ನಾವು ತಾಯಿ ಸ್ವರೂಪದಲ್ಲಿ ಕಾಣುವಂಥ ದೇಶ ಯಾವುದಾದ್ರೂ ಇದ್ರೆ ಅದು ಭಾರತ ಮಾತ್ರ. ಇವತ್ತು ಶಾಬಾದ್ನ ನಗರಸಭೆಯ ನಲ್ಲಿಯಲ್ಲಿ ನೀರು ಬಂದರೂ ಕೂಡ ನಾವು ಸ್ನಾನ ಮಾಡಬೇಕಾದ್ರೆ ಗಂಗೆ ಚ ಯಮುನೆ ಚ ನರ್ಮದೆ ಸರಸ್ವತಿ ಸಿಂಧೂರ್ ಅಂಥೇಳಿ ಸ್ನಾನ ಮಾಡ್ತೀವಿ ನಾವು. ಊಟ ಮಾಡಬೇಕಾದ್ರೆ ಓಂ ಬ್ರಹ್ಮಾರ್ಪಣಂ ಬ್ರಹ್ಮವೀರ್ ಅಂಥೇಳಿ ಮಂತ್ರ ಹೇಳಿನೇ ಊಟ ಮಾಡೋದು. ಇಂಥ ಸಂಸ್ಕೃತಿಯಿಂದ ಬಂದಂತಹ ದೇಶ ನಮ್ಮದು. ಒಂದು ಅಂದರೆ ಒಬ್ಬ ಮಗ ತಂದೆಯ ವಾಕ್ಯವನ್ನು ಹೇಗೆ ನಡ್ಕೊಳ್ತಾರಂತಂದ್ರೆ ನಾವು ರಾಮಾಯಣದಲ್ಲಿ ಶ್ರೀರಾಮಚಂದ್ರನ ದಶರಥ ಮಹಾರಾಜರು ಕೈಕೇಯಿಗೆ ಕೊಟ್ಟಂತಹ ವಚನದಲ್ಲಿ ನಾವು ನೋಡಿರ್ತೇವೆ. ಭರತ ಪಟ್ಟಾಭಿಷೇಕ ಆದ ತಕ್ಷಣ ದಶರಥ ಮಹಾರಾಜರು ರಾಮಗೆ ಹೇಳ್ತಾರೆ, ನೀವು 14 ವರ್ಷ ವನವಾಸಕ್ಕೆ ಹೋಗಬೇಕು ಅಂತ ಹೇಳಿ. ಅದೇ ರೀತಿ ರಾಮ ಒಂದು ಪಿತೃವಾಕ್ಯವನ್ನು ಪರಿಪಾಲನೆ ಮಾಡ್ತಾನೆ. ಹೀಗೆ ನಮ್ಮ ಈಗಿನ ಜನ್ರೇಷನ್ದಲ್ಲಿ ನಾವು ನೋಡಿದಾಗ ಯಾರಾದರೂ ಮಗಂದ ತಂದೆ ತೀರ್ಕೊಂಡಂತಂದ್ರೆ ತಂದೆ ಸಾಲ ಮಾಡಿದ್ನಂದ್ರೆ ಯಾರೋ ಮರುದಿನ ಕೇಳಕ್ಕೆ ಬಂದರೆ ನಿಮ್ಮಪ್ಪ ನನಗೆ 2 ಲಕ್ಷ ಸಾಲ ಕೊಡೋನಿದ್ನಪ್ಪ, ಏನು ಕೊಡ್ತೀಯಲ್ಲ ಅಂತ ಕೇಳಿದಾಗ ನಮ್ಮ ಅಪ್ಪಗೆ ಹೋಗಿ ಕೇಳೋಂಥ ಸಂಸ್ಕೃತಿ ನಮ್ದಾಗ್ಬಿಟ್ಟಿದೆ ಈಗ. ಹಾಗಾಗಿ ನಾವೆಲ್ಲರೂ ಒಂದು ಅನ್ನೋ ಭಾವನೆ ಮುಖಾಂತರ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಸಂಘ 1925ರಲ್ಲಿ ಪ್ರಾರಂಭ ಮಾಡಬೇಕಾದ್ರೆ ಅನೇಕ ಮಹಾ ವಿದ್ವಾಂಸರು ಈ ದೇಶದ ಮಣ್ಣಿಗೋಸ್ಕರ ಮುಡಿದರು. ಛತ್ರಪತಿ ಶಿವಾಜಿ ಮಹಾರಾಜರು ತಮ್ಮ ತಂದೆಯ ಶಹಜಾನ್ ಆದಿಲ್ ಶಾಹಿ ದರ್ಬಾರ್ನಲ್ಲಿ ಒಬ್ಬ ಸೈನ್ಯ ಆಡಳಿತಗಾರನಾಗಿ ಇದ್ದಂಥ ತಂದೆಯ ಮಗನಾಗಿ ಹುಟ್ಟಿದಂತಹ ಶಿವಾಜಿ ಮಹಾರಾಜರು ಹಿಂದ್ವಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಅದೇ ರೀತಿ ಡಾಕ್ಟರ್ ಜಿ ಅವರು 1925ರಲ್ಲಿ ಮಹಾರಾಷ್ಟ್ರದ ಒಂದು ನಾಗ್ಪುರದಲ್ಲಿ ಹಿಂದೂ ಸಂಘಟನೆ ಸ್ಥಾಪನೆ ಮಾಡಬೇಕಾದ್ರೆ ಕಾರಣ ಏನಂತಂದ್ರೆ ಈ ದೇಶಕ್ಕೆ ಒಂದು ರೋಗ ಅಂಟುಕೊಂಡಿರುತ್ತದೆ. ಅದೇನಂತಂದ್ರೆ ನಾವು ಜಾತಿಯಿಂದ ವಿಘಟನೆಗೊಂಡಿರುತ್ತೇವೆ. ಈ ಒಂದು ಜಾತಿಯಿಂದ ವಿಘಟನೆಗೊಂಡಿರುವಂತಹ ಹಿಂದೂ ಸಮಾಜವನ್ನ ನಾವು ಹೇಗೆ ಕಟ್ಟಬೇಕು ಅನ್ನೋಂಥ ಚಿಂತನೆ ಒಳಗಾದಂಥ ಡಾಕ್ಟರ್ ಜಿ ಅವರು 1925ರಲ್ಲಿ ಸಂಘವನ್ನ ಸ್ಥಾಪನೆ ಮಾಡ್ತಾರೆ. ಸಂಘವನ್ನ ಸ್ಥಾಪನೆ ಮಾಡಬೇಕಾದ ಉದ್ದೇಶ ಏನಿತ್ತಂದ್ರೆ ಎಲ್ಲರನ್ನ ಒಗ್ಗೂಡಿಸ್ಬೇಕು. ಆ ಒಗ್ಗೂಡಿದಂತಹ ವ್ಯಕ್ತಿಗಳು ಈ ದೇಶಕ್ಕೆ ಒಂದು ವ್ಯಕ್ತಿ ನಿರ್ಮಾಣದ ಕೆಲಸವಾಗಿ ಮಾಡಬೇಕು ಅಂತ ಹೇಳಿ ಸಂಘಟನೆಯನ್ನು ಸ್ಥಾಪನೆ ಮಾಡ್ತಾರೆ. 1 ಗಂಟೆ ಶಾಖೆ ಅಂತ ಹೇಳಿ ಪ್ರಾರಂಭ ಮಾಡ್ತಾರೆ. ಆ 1 ಗಂಟೆ ಶಾಖೆಯಲ್ಲಿ ಶಾರೀರಿಕವಾಗಿ ನಮ್ಮ ಮಕ್ಕಳು ಹೇಗಿರಬೇಕು, ದೈಹಿಕವಾಗಿ ನಮ್ಮ ಮಕ್ಕಳು ಹೇಗಿರಬೇಕು, ಮಾನಸಿಕವಾಗಿ ನಮ್ಮ ಮಕ್ಕಳು ಹೇಗಿರಬೇಕು ಅನ್ನೋದು ಆ 1 ಗಂಟೆ ಶಾಖೆ ಮುಖಾಂತರ ಇವತ್ತು ವ್ಯಕ್ತಿ ನಿರ್ಮಾಣದ ಕೆಲಸ ಸಂಘ ಪ್ರಾರಂಭ ಮಾಡಿತ್ತು. ಇವತ್ತಿಗೆ ನಾವು ನೋಡ್ತೀವಿ ಸಂಘಕ್ಕೆ 2026ರಲ್ಲಿ ಇಸ್ವಿಯಲ್ಲಿ ವಿಜಯದಶಮಿದಂದು ಸಂಘಕ್ಕೆ 100 ವರ್ಷ ತುಂಬಿದೆ. ಈ ಹಿಂದೂ ಆಯೋಜನಾ ಸಮ್ಮೇಳನದ ಸಮಿತಿಯ
ಪದಾಧಿಕಾರಿಗಳು ಒಂದು ಪಂಚ ಪರಿವರ್ತನೆ ನನ್ನಿಂದ, ನಮ್ಮ ಮನೆಯಿಂದ ಅದನ್ನ ಪ್ರಾರಂಭ ಮಾಡಬೇಕು ಅಂತ ಅನ್ಕೊಂಡು ಸಂಕಲ್ಪ ಮಾಡಿದ್ದಾರೆ. ಮೊದಲನೇದಾಗಿ ಸಾಮರಸ್ಯ. ಈ ಸಾಮರಸ್ಯ ಅನ್ನೋದು ನಮ್ಮ ಮನೆಯಿಂದ ಪ್ರಾರಂಭ ಮಾಡ್ಬೇಕು. ಯಾಕಂದ್ರೆ ನಾವು ಮನೆಯಲ್ಲಿದ್ದಾಗ ನಾವು ಹಿಂದೂಗಳು, ನಾವು ಮನೆ ಹೊರಗೆ ಕಾಲಿಟ್ಟೆ ಅಂದ್ರೆ ನಾವೆಲ್ಲರೂ, ನಮ್ಮ ಮನೆ ಒಳಗಿದ್ದಾಗ ನಾವು ಜಾತಿ ಅಂತ ಇರಬೇಕು, ನಮ್ಮ ಮನೆ ಕಾಲು ಹೊರಗಿಟ್ಟಾಗ ನಾವೆಲ್ಲರೂ ಒಂದು ಅಂತ ಅನ್ನೋ ಭಾವನೆ ನಮ್ಮಲ್ಲಿ ಮೂಡ್ಬೇಕು. ನಾವು ನೋಡ್ತೀವಿ ಈಗ ಯಾರಾದ್ರೂ ನಮ್ಮ ಮನೆಗೆ ಬಂದ್ರೆ ಅಂದ್ರೆ ಅವ್ನು ಯಾರ ಪೈಕಿ, ಯಾವ ಪೈಕಿ ಅಂತ ಕೇಳ್ಕೊತೀವ. ಈ ಪೈಕಿ ಇದ್ದವನಿಗೆ ಬೆಡ್ರೂಮ್ ತನಕ ಕರ್ಕೊಂಡು ಹೋಗ್ಬೇಕಾ, ಈ ಪೈಕಿ ಇದ್ದವನಿಗೆ ಪೂಜಾ ರೂಮ್ ತನಕ ಕರ್ಕೊಂಡು ಹೋಗ್ಬೇಕಾ, ಈ ಪೈಕಿ ಇದ್ದವನಿಗೆ ಅಡಿಗೆ ಮನೆ ತನಕ ಕರ್ಕೊಂಡು ಹೋಗ್ಬೇಕಾ ಅಂತ ವಿಚಾರ ಮಾಡ್ತೀವಿ ನಾವು. ಹಾಗಾಗಿ ನಾವು ಶಾಖೆಗೆ ಬಂದಾಗ ಒಂದು ಗಂಟೆ ಶಾಖೆಯಲ್ಲಾಗಿರ್ಬೋದು, ಒಂದು ವಾರ ವರ್ಗದಲ್ಲಾಗಿರ್ಬೋದು, ಯಾರು ಪರಸ್ಪರ ನೀವು ಯಾರ ಪೈಕಿ ಅಂತ ಗೊತ್ತಿರೋದಿಲ್ಲ. ಅಷ್ಟು ಎಲ್ಲರೂ ಯಾವ ಪೈಕಿ ಇದ್ರು ಕೂಡ ಅಲ್ಲಿ ಬಾತ್ರೂಮ್ ತೊಳೆಯಬೇಕು. ಯಾಕಂದ್ರೆ ಒಂದು ಯಾವ್ದಾವ್ದ್ರ ಕೆಲಸ ಮಾಡ್ಬೇಕಾದ್ರೆ ನಮ್ಮ ಮನಸ್ಸು ಸ್ವಚ್ಛ ಇರ್ಬೇಕು ಮೊದಲು. ಅಂತ ಕೆಲಸವನ್ನ ಅಲ್ಲಿ ಬಾತ್ರೂಮ್ ಸ್ವಚ್ಛ ಮಾಡೋದ್ರೆ ನಮ್ಗೆಲ್ಲ ಹಚ್ತಾರೆ. ನೀ ಯಾರ ಪೈಕಿ ಅಂತ ತಿಳ್ಕೊಂಡು ಹಚ್ಚೋದಿಲ್ಲ. ಮತ್ತೆ ನಿಮ್ ಎಷ್ಟು ಎಕರೆ ಹೊಲ ಇದೆ ಅಂತ ಅನ್ಕೊಳ್ಳೋದಿಲ್ಲ, ನೀ ಎಷ್ಟು ವಿದ್ಯಾಭ್ಯಾಸ ಮಾಡಿದೆ ಅಂತ ತಿಳ್ಕೊಂಡು ನಿಮ್ಗೆ ಆ ಕೆಲಸವನ್ನ ಹಚ್ಚೋದಿಲ್ಲ. ನಾವೆಲ್ಲರೂ ಒಂದೇ ಅನ್ನೋ ಭಾವನೆ ಮುಖಾಂತರ ಅಲ್ಲಿ ಸಾಮರಸ್ಯವನ್ನು ನಾವು ಕಲಿತೇವೆ ಸಂಘದಲ್ಲಿ. ಅದೇ ರೀತಿ ನಾಗರಿಕ ಶಿಷ್ಟಾಚಾರ ನಾವು ನೋಡ್ತೀವಿ. ಈಗ ಯಾವುದೇ ಒಂದು ಬೈಕ್ ಓಡಿಸ್ಬೇಕಾದ್ರೆ ಲೈಸೆನ್ಸ್ ಇಲ್ಲಾರ್ದೆ ಬೈಕ್ ಅನ್ನ ಓಡಿಸ್ತೀವಿ. ನಮ್ಮ ಮನೆಯಲ್ಲಿ ಹೊಡಿರುವಂತ ಹುಡುಗರು 3 ಜನ ನಿಂತು ಆ ಬೈಕ್ ಮೇಲೆ ಓಡ್ತೀವಿ ನಾವು. ಮತ್ತೆ ಎಲ್ಲಿ ಸಿಕ್ಕಲ್ಲೆಲ್ಲ ಉಗುಳ್ ಬಿಡ್ತೀವಿ ನಾವು. ಅಂದ್ರೆ ನಾಗರಿಕ ಶಿಷ್ಟಾಚಾರ ಅನ್ನೋದು ವಿದೇಶಿದವರಿಂದ ಕಲಿಯೋದು ಬಹಳಷ್ಟಿದೆ ನಮ್ಮ ಹತ್ರ. ಯಾಕಂತಂದ್ರೆ ಮೊನ್ನೆ ಪುಣೆಯಲ್ಲಿ ನಾವು ನೋಡ್ತಾ ಇದ್ದೀವಿ, ಒಬ್ಬ ಟ್ರಾಫಿಕ್ ರೋಡ್ ಕೆಟ್ಟೋಗಿತ್ತು. ಜನ ಬರ್ಬೇಕಾದ್ರೆ ಇನ್ನೊಂದು ಬದಿ ರೋಡಲ್ಲಿ ಬರ್ಬೇಕಾಗಿತ್ತು, ಆದ್ರೆ ಫುಟ್ಪಾತ್ ನಲ್ಲಿ ಜನ ಹೋಗ್ತಾ ಇರ್ತಾರೆ. ಅಲ್ಲಿ ವಿದೇಶಿಗೆ ಒಬ್ಬ ನಿಂತು ಹೇಳ್ತಾನೆ, ಆ ಫುಟ್ಪಾತ್ ಅಲ್ಲಿ ನಿಂತು ನೀವು ರೋಡಿಗೆ ಹೋಗಿ, ಆ ಸೈಡ್ ಹೋಗಿ ಅಂತ ಹೇಳ್ತಾ ಇರ್ತಾನೆ. ಅಂದ್ರೆ ವಿದೇಶಿದವರಿಂದ ಕಲಿಯೋದು ನಮ್ಮ ನಾಗರಿಕ ಶಿಷ್ಟಾಚಾರ ಬಹಳಷ್ಟಿದೆ. ನಾವು ನೋಡ್ತೀವಿ, ಚುನಾವಣೆ ಬಂತಂದ್ರೆ ಸಾಕು, ಶುಕ್ರವಾರ ಚುನಾವಣೆ ವೋಟಿಂಗ್ ಇತ್ತಂದ್ರೆ ಶನಿವಾರ ಭಾನುವಾರ ನಾವು ರಜೆ ಹಾಕಿ ಹೋಗ್ಬಿಡ್ತೀವಿ ನಾವು. ಯಾಕಂತಂದ್ರೆ ಈ ಚುನಾವಣೆ ತಗೊಂಡು ನಾವೇನ್ ಮಾಡ್ಬೇಕಾಗಿದೆ, ಓಟ್ ಹಾಕಿದ್ರೆ ನಮಗೇನು ಇವ್ರು ಮಾಡ್ತಾರೆ ಅನ್ನುವಂತ ಭಾವನೆ ನಾವು ವಿದ್ಯಾವಂತರಲ್ಲಿ ಬಹಳಷ್ಟು ಬೆಳೆದ್ಬಿಟ್ಟಿದೆ. ನಾವು ಯಾವ್ದೋ ಒಂದು ಸ್ಕೂಲಿಗೆ ಹೋದಾಗ ಮಕ್ಕಳನ್ನ ಕರ್ಕೊಂಡು ಬರ್ಬೇಕಾದ್ರೆ ಅಲ್ಲಿ ಒಂದೇ ಮಾತ್ರ ಅಥವಾ ರಾಷ್ಟ್ರಗೀತೆ ಹಚ್ಚಿರುತ್ತಾರೆ. ಮಕ್ಕಳಿಗೆ ಕರ್ಕೊಂಡು ಬರ್ಬೇಕಾದ್ರೆ ನಾವು ಬೈಕ್ ಮೇಲೆ ಕುಂತು ಆ ರಾಷ್ಟ್ರಗೀತೆಯನ್ನ ಕೇಳ್ತೀವಿ. ಇದು ಕೂಡ ನಾಗರಿಕ ಶಿಷ್ಟಾಚಾರದಲ್ಲೇ ಬರುವುದು. ಸಂವಿಧಾನವನ್ನ ರಕ್ಷಣೆ ಮಾಡಬೇಕಾಗಿದ್ದು ನಾವೇ, ರಾಷ್ಟ್ರಗೀತೆಯನ್ನ ಸಂರಕ್ಷಣೆ ಮಾಡಬೇಕಾಗಿದ್ದು ನಾವೇ. ಮತ್ತೆ ಬಸ್ ನಲ್ಲಿ ಹೋಗ್ಬೇಕಾದ್ರೆ ಗರ್ಭಿಣಿ ಹೆಂಗಸು ನಿಂತಿರ್ತಾಳೆ. ಈಗಿನ ಯುವಕರು ಮೊಬೈಲ್ ನಲ್ಲಿ ಪಬ್ಜಿ ಆಡ್ಕೋತಾ ಕೂತಿರ್ತಾರೆ. ಆ ಗರ್ಭಿಣಿ ನಿಂತಾಳಲ್ಲಪ್ಪ ಅಂತ ಹೇಳಿದ್ರೆ ಸೀಟ್ ಕೊಡೋಕೆ ಆಗೋದಿಲ್ಲ. ವಯಸ್ಸಾದವ್ರು ನಿಂತಿರ್ತಾರೆ, ಹುಡುಗರು ನವ ಯುವಕರು ಕುಂತಿರ್ತಾರೆ, ಹೆಣ್ಣು ಮಕ್ಕಳು ಸೀಟಿಗೆ ಕೂತಿರ್ತಾರೆ. ಅದರಲ್ಲಿ ನಾವು ನಾಗರಿಕ ಶಿಷ್ಟಾಚಾರವನ್ನು ಕಲಿಯೋದು ವಿದೇಶಿಯವರಿಂದ ಬಹಳಷ್ಟಿದೆ. ಕುಟುಂಬ ಪ್ರಬೋಧನ ಮೂರನೇದಾಗಿ. ಈ ಕುಟುಂಬ ಪ್ರಬೋಧನ ಅಂತ ಅನ್ನೋದು ವಿದೇಶಿದವರು ನಮ್ಮಿಂದ ಬಹಳಷ್ಟು ಕಲ್ತಿದ್ದಾರೆ. ಯಾಕಂತಂದ್ರೆ ನಮ್ಮಲ್ಲಿ ಇರುವಂತಹ ಅವಿಭಕ್ತ ಕುಟುಂಬಗಳು, ನಮ್ಮಲ್ಲಿ ಯಾವ್ದಾದ್ರು ಊಟಕ್ಕೆ ಬಂದ್ರೆ 4 ಜನ ಮನೆಯಲ್ಲಿದ್ರೆ 6 ಜನದ ಊಟ ಮಾಡಿರ್ತೀವಿ ನಾವು. ಅದೇ ವಿದೇಶದಲ್ಲಿ ಹಾಗಿಲ್ಲ. ನಾವು ಊಟ ಮಾಡ್ಬೇಕಾದ್ರೆ ಅವ್ರಲ್ಲಿ ಪರ್ಮಿಷನ್ ತಗೊಂಡು ಹೋಗ್ಬೇಕು ನಾವು. ಹಂಗಾಗಿ ಕುಟುಂಬದಲ್ಲಿ ನಾವು ದಿನಕ್ಕೊಂದು ಸರಿ ಆದ್ರೂ ಮನೆಯವರೆಲ್ಲರೂ ಕುಂತು ಊಟ ಮಾಡುವಂಗಾಗಿರ್ಬೇಕು. ಮನೆಯಲ್ಲಿ ಕನ್ನಡ ಭಾಷೆ ಬಳಸಂಗಾಗಿರ್ಬೇಕು. ತಂದೆ ತಾಯಿ ಅಪ್ಪ ಅಮ್ಮ ಮಕ್ಕಳ ಆ ಭಾಷೆಯನ್ನ ಬಳಸಂಗಾಗಿರ್ಬೇಕು. ಯಾಕಂತಂದ್ರೆ ಹೆಣ್ಮಕ್ಳು ಕಂಡ್ರೆ ಆಂಟಿ ಅನ್ನೋದು, ಗಂಡಸರು ಕಂಡ್ರೆ ಅಂಕಲ್ ಅನ್ನೋದು ನಾವೆಲ್ಲ ನೋಡ್ತಾ ಇದ್ದೀವಿ ಈಗೆಲ್ಲ. ಇದೆಲ್ಲ ಸ್ವಾಭಾವಿಕವಾಗಿ ಬಂದ್ಬಿಟ್ಟಿದೆ ಅದು. ಹಂಗಾಗಿ ಕುಟುಂಬಗಳ ರಕ್ಷಣೆ ಮಾಡೋದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಇವತ್ತು ಕುಟುಂಬಗಳು ಉಳಿದ್ರೆ ಮಾತ್ರ ನಾವು ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಸಂದೇಶವನ್ನು ಕೊಡೋದಕ್ಕೆ ಸಾಧ್ಯ. ಹಾಗಾಗಿ ನಾವು ಕುಟುಂಬದಲ್ಲಿ ಪ್ರತಿಯೊಂದು ನಮ್ಮ ಹಿರಿಯರೇನು ಹಾಕೊಟ್ಟಿದಾರಲ್ಲ ಹೆಜ್ಜೆಗಳನ್ನ ನಮ್ಮ ಮುಂದಿನ ಪೀಳಿಗೆಗೆ ತಿಳಿಸ್ಕೊಡ್ಲಿಲ್ಲ ಅಂತಂದ್ರೆ ನಮ್ಮಷ್ಟು ಪಾಪಿಗಳು ಯಾರು ಇಲ್ಲ. ಹಾಗಾಗಿ ನಮ್ಮ ಕುಟುಂಬಗಳ ಮೌಲ್ಯಗಳು ಉಳಿಬೇಕಂತಂದ್ರೆ ನಮ್ಮ ಮಕ್ಕಳ ಒಳ್ಳೆಯ ಬೆಳವಣಿಗೆಯಲ್ಲಿ ನಮ್ಮ ಪಾತ್ರ ಬಹಳ ಮುಖ್ಯವಾಗಿದೆ. ಅದೇ ರೀತಿ ಪರಿಸರ, ಈ ಒಂದು ಮುಂದಿನ ಪೀಳಿಗೆಗೆ ಪರಿಸರವನ್ನ ಹೇಗೆ ಸಂರಕ್ಷಣೆ ಮಾಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಇವತ್ತು ನಾವು ನಮ್ಮ ಮನೆಗೆ ಯಾವುದೋ ಒಂದು ಕಾರ್ಯಕ್ರಮದ ಅಂತ ಇಟ್ಕೊಡ್ರಿ, ಒಂದು 200 ಜನ ಕಾರ್ಯಕ್ರಮ ನಾವು ಕರೆದಿದ್ದೀವಿ. ಆ 200 ಜನಕ್ಕೆ ನಾವು ಒಂದು ಊಟದ ವ್ಯವಸ್ಥೆ ಮಾಡಿದ್ದೇವೆ ಅಂತಂದ್ರೆ ಪ್ಲಾಸ್ಟಿಕ್ ಗ್ಲಾಸ್ ಅನ್ನ ಯೂಸ್ ಮಾಡೋದು ಕಳ್ತೀವಿ ನಾವೆಲ್ಲ. ಪ್ಲಾಸ್ಟಿಕ್ ಗ್ಲಾಸ್ ಅನ್ನ ಯೂಸ್ ಅಂಡ್ ಥ್ರೋ ಪ್ಲಾಸ್ಟಿಕ್ ಗ್ಲಾಸ್ ತರ್ತೀವಿ ನಾವು. 200 ಜನ ಊಟಕ್ಕೆ ಕರೆದೀವಿ ಅಂತಂದ್ರೆ 1000 ಪ್ಲಾಸ್ಟಿಕ್ ಗ್ಲಾಸ್ ತರಬೇಕಾಗತ್ತೆ ನಾವು. ಯಾಕಂತಂದ್ರೆ ಒಬ್ಬನು 1 ಪ್ಲಾಸ್ಟಿಕ್ ಗ್ಲಾಸ್ ನೀರು ಕುಡಿಯೋಕೆ ಸಾಧ್ಯ ಇಲ್ಲ. ಅವನ ಊಟಕ್ಕೆ ಬಂದಾನಂತಂದ್ರೆ ಊಟ ಮದುವೆ ಮುಗಿಯೋವರೆಗೂ, ಕಾರ್ಯಕ್ರಮ ಮುಗಿಯೋವರೆಗೂ 3 ರಿಂದ 4 ಗ್ಲಾಸ್ ಅವ್ನು ಯೂಸ್ ಮಾಡ್ಬೇಕಾಗ್ತಾನೆ ನಾನು. ಅಂದ್ರೆ ನಾ ಹೇಳೋದು ತಾತ್ಪರ್ಯ ಏನಂತಂದ್ರೆ
ಈ ಪ್ಲಾಸ್ಟಿಕ್ ಸತ್ರು ಕೂಡ, ಈ ನಾವು ಸತ್ರು ಕೂಡ ಈ ಪ್ಲಾಸ್ಟಿಕ್ ಹಾಗೆ ಉಳಿತಾ ಇದೆ ಭೂಮಿಯಲ್ಲಿ. ಹಾಗಾಗಿ ನಾವು ಯಾವುದೇ ಒಂದು ಇವತ್ತು ನಾವು ಸಂತೆಗೆ ಹೋಗ್ಬೇಕಾದ್ರೆ ಒಂದು 1 ಕಿಲೋ ಸಂತಿಗೆ ಹೋಗ್ಬೇಕಾದ್ರೆ ನಾವು ಹಲವಾರು ತರಕಾರಿಗಳನ್ನು ತರ್ತೀವಿ. ಒಂದೊಂದು ಬ್ಯಾಗಿಗೆ ಒಂದೊಂದು ತರಕಾರಿ ಬ್ಯಾಗ್ನ ಹಾಕೊಂಡ್ ಬರ್ತೀವಿ ನಾವೆಲ್ಲ. ಉಳ್ಳಾಗಡ್ಡಿಗೆ ಒಂದು ಹಾಕೊಂಡ್ ಬರ್ತೀವಿ, ಮೆಂತ್ಯ ಪಲ್ಯಗೆ ಒಂದು ಹಾಕೊಂಡ್ ಬರ್ತೀವಿ, ಕೊತ್ತಂಬರಿಗೆ ಒಂದು ಹಾಕೊಂಡ್ ಬರ್ತೀವಿ. ಹಿಂಗ್ ಪ್ಲಾಸ್ಟಿಕ್ ನಮ್ಮಲ್ಲಿ ಜಮಾ ಆದ್ರೆ ಅವನ್ನ ನಾವು ಮನೆಯಲ್ಲಿ ತಂದಿಡ್ತೀವಿ, ಅವನ್ನೇ ಹಸುಗಳು ತಿಂದು ಇವತ್ತು ಸಾವಿಗೀಡಾಗ್ತಾ ಇದಾವೆ. ಇದಕ್ಕೆ ಪೂರಕ ಯಾವುದು ಅಂತ ಅನ್ನೋದನ್ನ ನಾವೆಲ್ಲ ಯೋಚನೆ ಮಾಡ್ಬೇಕು. ಹಾಗಾಗಿ ಈ ಪರಿಸರನ ರಕ್ಷಣೆ ಮಾಡ್ಬೇಕಾದ್ರೆ ನಮ್ಮೆಲ್ಲರ ಹೊಣೆ ಅಂತ. ಪೇಡ್ ಬಚಾವ್, ಪಾನಿ ಬಚಾವ್, ಪ್ಲಾಸ್ಟಿಕ್ ಹಟಾವ್ ಅಂತ ಹೇಳಿ ಈ ದೇಹವಾಕ್ಯದೊಂದಿಗೆ ನಮ್ಮ ಸಂಘ ಈ ಪರಿಸರವನ್ನ ಸಂರಕ್ಷಣೆ ಮಾಡ್ಬೇಕು, ನೀರನ್ನ ಉಳಿಸ್ಬೇಕು. ಪರಿಸರನ್ನ ನಾವು ಹುಟ್ಟಿದಬ್ಬ ಮಾಡ್ಬೇಕಾದ್ರೆ ಹೆಂಗ್ ಮಾಡ್ತೀವಿ ನಾವು? ಇವತ್ತ ಒಂದು ಕೇಕ್ ತಂದು ಕಟ್ ಮಾಡಿ ಅದನ್ನ ಹುಡುಗರಿಗೆ ಒಂದ್ 4-5 ಜನ ಗ್ರೂಪ್ ಹುಡುಗರು ಇರ್ತದ, ಗುಂಪಿನ ಹುಡುಗರು, ಅದೇ ಟೋಪಿ ಅದೇ ಶಾಲೆ ಇರ್ತದ, ಕೇಕ್ ಅಷ್ಟೇ ಚೇಂಜ್ ಆಗಿರ್ತದ. ಇಂಥ ಜನ್ಮದಿನಗಳನ್ನ ನಾವು ಆಚರಿಸ್ಬೇಕಾ? ನಮ್ಮ ಮನೆಯಲ್ಲಿ ಹಿರಿಯರು ಹೇಗೆ ಆಚರಿಸ್ತಿರು? ಮನೆಯಲ್ಲಿರುವಂತ ಹಿರಿಯರನ್ನ ನಮಸ್ಕಾರ ಮಾಡಿ, ಮನೆಯಲ್ಲಿರುವಂತ ಸಕ್ರೆ ಡಬ್ಬಿಯಿಂದ ಸಕ್ರೆ ಕೊಟ್ಟು ದೇವ್ರನ್ನ ನಮಸ್ಕಾರ ಮಾಡಿ, ಹಿರಿಯರನ್ನ ನಮಸ್ಕಾರ ಮಾಡಿ ಜನ್ಮದಿನಗಳನ್ನ ಆಚರಿಸ್ತಾ ಇದ್ವಿ. ಈಗ ಕೇಕ್ ಅನ್ನೋದು ಎಲ್ಲಿಗೆ ಬಂದ್ಬಿಟ್ಟಿದೆ ಅಂತಂದ್ರೆ ಎಂಗೇಜ್ಮೆಂಟ್ಗೂ ಬಂದ್ಬಿಟ್ಟಿದೆ ಈಗ. ಹಂಗಾಗಿ ನಾವ್ ಏನ್ ಮಾಡ್ತೀವೋ ಮುಂದಿನ ಪೀಳಿಗೆ ಅದನ್ನ ಕಲ್ತ್ಬಿಡ್ತೈತಿ. ನಾವು ಯಾವ ರೀತಿ ನಡ್ಕೋತೀವೋ ಆ ರೀತಿ ಮುಂದಿನ ಪೀಳಿಗೆಯನ್ನ ನಾವು ಹೆಜ್ಜೆ ಗುರುತುಗಳನ್ನು ಹಾಕ್ಬಿಡ್ತೀವಿ. ಹಂಗಾಗಿ ಪರಿಸರ ಸಂರಕ್ಷಣೆ ಮಾಡೋದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಸ್ವದೇಶಿ ಚಿಂತನೆ, ನಮ್ಮ ಮನೇಲಿ ಯಾವ್ದಾದ್ರು ಒಂದು ಕಾರ್ಯಕ್ರಮ ಇತ್ತಂದ್ರೆ ನಾವು ಸ್ವದೇಶದ ಬಗ್ಗೆ ಚಿಂತನೆ ಮಾಡ್ಬೇಕು. ನಾನು ಈಗಾಗಲೇ ಹೇಳಿದೆ, ನಮ್ಮ ಮನೆಯಲ್ಲ ನಡೆಯುವಂತ ಕಾರ್ಯಕ್ರಮ ಇನ್ನೊಬ್ಬರಿಗೆ ಪ್ರೇರಣೆ ಆಗಿರ್ಬೇಕು. ನಾವು ಉಡುಗೆ ತೊಡುಗೆಗಳು ನಮ್ಮ ಹಿಂದಿನ ಕಾಲದಲ್ಲಿ ಉಡ್ತಿರು, ಬಟ್ಟೆಗಳು ಧೋತಿಯದ ಉಡ್ತಿರು, ಸೀರೆ ಉಡ್ತಿರು, ಅವನ್ನ ಸ್ವದೇಶಿಯಾಗಿ ಉಪಯೋಗ ಮೈ ಕಾಣುವಂಗೆ ಬಟ್ಟೆಗಳು ಹಾಕೊಂಡಾಗ ನಮ್ಮಲ್ಲಿ ನಮ್ಮ ತಂದೆ ತಾಯಿಗೆ ಏನ್ ಅನಿಸ್ತದೆ ಅಂತಂದ್ರ ನಮ್ಮ ಮಕ್ಕಳೆಲ್ಲ ಅಪ್ಡೇಟ್ ಆಗ್ತಾ ಇದ್ದಾರೆ ಅಂತ ಅನಿಸುತ್ತೆ. ಆದ್ರೆ ನಮ್ಮಲ್ಲಿ ಒಂದು ವಿಕೃತ ಮನಸ್ಸುಗಳು ಹುಟ್ಟುತ್ತಾ ಇದ್ದಾವೆ ಅಂತ ಅನ್ಸೋದಿಲ್ಲ ಅವರಿಗೆ. ಯಾಕಂದ್ರೆ ನಮ್ಮ ಮಕ್ಕಳೆಲ್ಲ ಅಪ್ಡೇಟ್ ಆಗ್ತಾ ಇದ್ದಾರೆ. ಡ್ರೆಸ್ ಹಾಕೊಂಡ್ರೆ ಅಪ್ಡೇಟ್ ಆಗ್ದಂಗೆ, ವಿದೇಶಿ ಡ್ರೆಸ್ ಹಾಕೊಂಡ್ರೆ ಅಪ್ಡೇಟ್ ಆದಂಗೆ. ಇಂಥ ಒಂದು ಸಂಸ್ಕೃತಿ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊತಾ ಇದೀವಿ. ಮುಂಜಾನೆ ಎದ್ರುಪ್ಲೆ ಕುಲ್ಗೆಟ್ ಅಂತೀವಿ ನಾವು, ಕೋಲ್ಗೇಟ್ ಅನ್ನೋದಿಲ್ಲ, ಅದು ಕೋಲ್ಗೇಟ್ ಅಂತೀವಿ ನಾವೆಲ್ಲ. ನಾವು ಸ್ವದೇಶಿ, ನಮ್ಮ ಹಿರಿಯರೆಲ್ಲ ಏನು ಉದ್ತಿದ್ರು? ಕರ್ಕವನ್ನ ಪುಡಿ ಮಾಡಿ ಅದರಲ್ಲಿ ಉಪ್ಪು ಹಾಕಿ ಉದುತ್ತಿದ್ರು. ಬಬುಲ್ ಇದಾವೆ, ದಂತ ಮಂಜಾನ್ ಇದೆ, ಅದೇ ರೀತಿ ಸ್ವದೇಶಿದು ಬಾಬಾ ರಾಮದೇವ್ದು ಇದೆ, ದಂತ ಮಂಜಾನ್ ಅಂತಿದೆ. ಇಂಥವೆಲ್ಲ ಪರ್ಯಾಯವಾಗಿ ನಾವು ಬಳಸುವಂತ ವಸ್ತುಗಳು ಇದಾವೆ. ಆದ್ರೂ ಕೂಡ ನಾವು ಅದು ಒಗ್ಗುಳಕ ಬಹಳ ತಡ ಆಗ್ತಾ ಇದೆ. ಹಂಗಾಗಿ ನಮ್ಮ ಮನೆಯಲ್ಲಿ ಮೊದಲು ನಾವು ಬಳಸುವಂತ ವಸ್ತುಗಳು ಯಾವ್ದಾದ್ರು ಇದೆ, ಅದು ದೇಶಕ್ಕೆ ಈ ಒಂದು ಸೈನಿಕರಿಗೆ ಪರಿಪೂರ್ವಕವಾಗಿರುವಂತ ನಾವೊಂದು ಯಾವುದೇ ಒಂದು ವಸ್ತು ಬಳಸ್ತೀವಿ ಅಂತಂದ್ರೆ ಈ ದೇಶದ ಸೈನಿಕರಿಗೆ ಅದನ್ನ ಉಪಯೋಗ ಆಗುವಂತಾಗಿರ್ಬೇಕು. ಅಂತ ವಸ್ತುಗಳನ್ನು ಬಳಸಿದಾಗ ಮಾತ್ರ ನಾವು ಈ ದೇಶದ ದೇಶಭಕ್ತರಾಗಕ್ಕೆ ಸಾಧ್ಯ. ಅದೇ ರೀತಿ ಕೊನೆಯದಾಗಿ ಪರಿಸರ ಅಂತ ಹೇಳಿದೆ. ಈ ಪರಿಸರವನ್ನ ಸಂರಕ್ಷಣೆ ಮಾಡೋದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಯಾಕಂದ್ರೆ ಮುಂದಿನ ಪೀಳಿಗೆ ನಾವೆಲ್ಲ ಹಿಂದೆಲ್ಲ ನೀವೆಲ್ಲ ಹಿರಿಯರು ನೋಡಿದಿರಿ, ಸಮುದ್ರದಲ್ಲಿಯೋ ಬಾವಿಯಲ್ಲೋ ನೀರು ನೋಡ್ತಿದ್ವಿ. ಈಗ ಒಂದು ಗ್ಲಾಸ್ ಅಲ್ಲಿ ನೀರು ಕುಡಿಬೇಕಾದ್ರೂ ಕೂಡ ದುಡ್ಡು ಕೊಟ್ಟು ಕುಡಿಯೋ ಪಾಳಿ ಬಂದೈತಿ. ಹಂಗಾಗಿ ನಾವು ಕರೋನಾ ಕಾಲದ ಖಂಡದಲ್ಲಿ ನಾವೆಲ್ಲ ನೋಡಿದ್ದೀವಿ, ಸಂಘ ಎಷ್ಟು ಕೆಲಸ ಮಾಡಿತ್ತಂತ ನಾವೆಲ್ಲ ನೋಡಿದ್ದೀವಿ. ಯಾಕಂತಂದ್ರೆ ಆಕ್ಸಿಜನ್ ಸಿಗ್ಬೇಕಂದ್ರೆ ಬಹಳ ಕಷ್ಟ ಆಗಿತ್ತು ಆ ಟೈಮಲ್ಲಿ. ಕಲಬುರಗಿಯಲ್ಲಿ ಸಂಘದ ಸ್ವಯಂ ಸೇವಕರು 9 ಶವ ಸಂಸ್ಕಾರ ಮಾಡಿದ್ರು. ಒಬ್ಬ ತಂದೆ ಒಬ್ಬ ಮಗ ESI ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ರು. ಮಗ ತೀರ್ಕೊಂಡ್ ಬಿಡ್ತಾನೆ. ಆ ತಂದೆಗೆ 2 ಹೆಣ್ಮಕ್ಳು, ಒಬ್ಬ ಹೆಣ್ಮಗಳು ಹೈದರಾಬಾದ್, ಒಬ್ಬ ಹೆಣ್ಮಗಳು ಮಹಾರಾಷ್ಟ್ರ. ಈಗ ಮಗ ತೀರ್ಕೊಂಡಿದ್ದಾನೆ, ಶವ ಸಂಸ್ಕಾರ ಮಾಡ್ಬೇಕು, ತಂದೆ ತಿಳಿಸಿದಿಲ್ಲ. ಹಾಗಾಗಿ ಅಲ್ಲಿರುವಂತ ವೈದ್ಯರು ಹೇಳಿದ್ರು, ಇಲ್ಲೊಂದು NGO ಇದೆ, ಸ್ವಯಂ ಸೇವಕರು ಇದ್ದಾರೆ, ಆ ಒಂದು ಶವ ಸಂಸ್ಕಾರ ಮಾಡ್ತಾರಂತ ಹೇಳಿ. ಸಂಘದ ಸ್ವಯಂ ಸೇವಕರು ಕಲಬುರಗಿ ನಗರದಲ್ಲಿ 9 ಶವ ಸಂಸ್ಕಾರಗಳು ಸಂಘದ ಸ್ವಯಂ ಸೇವಕರು ನಿಂತು ಮಾಡಿದ್ರು. ಹಂಗಾಗಿ ಪರಿಸರವನ್ನು ಸಂರಕ್ಷಣೆ ಮಾಡೋದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಹೀಗಾಗಿ ಈ ಒಂದು ಹಿಂದೂ ಸಮ್ಮೇಳನ ಉದ್ದೇಶ ನಾವೆಲ್ಲರೂ ಒಂದು, ನಾವೆಲ್ಲರೂ ಬಂಧು, ನಾವೆಲ್ಲರೂ ಹಿಂದೂ ಅಂತ ಹೇಳಿ ನನ್ನ ಈ ಮಾತುಗಳಿಗೆ ವಿರಾಮ ಕೊಡ್ತೇನೆ. ನಮಸ್ಕಾರ.